8/2/2026 11/2/2026 ಜರುಗಲಿರುವ ಸಾಗರದ ನಗರದ ಅಧಿದೇವತೆ ನಮ್ಮೆಲ್ಲರ ಆದರೆ ನಮ್ಮ ಸಾಗರಕ್ಕೆ ಮೊದಲ ಬಾರಿಗೆ ಇವತ್ತು ಅವರು ನಮ್ಮ ಮನೆ ಜಿಲ್ಲಾಧಿಕಾರಿಗಳು ಹೌದು, ನಮ್ಮ ನಗರಸಭೆಯ ಆಡಳಿತಾಧಿಕಾರಿ ಹೌದು. ಈ ಜಾತ್ರೆಯಲ್ಲಿ ಅತ್ಯಂತ ಪ್ರಮುಖವಾದ ಜವಾಬ್ದಾರಿ ಮತ್ತು ಪಾತ್ರವನ್ನು ನಗರಸಭೆ ವಹಿಸ್ತದೆ. ಅದು ನಮ್ಮ ಸಾಹೇಬರ ನೇತೃತ್ವದಲ್ಲಿ ಆಗ್ತದೆ. ಕಾಲಕಾಲಕ್ಕೆ ಅವರಿಗೆ ನಿರ್ದೇಶನಗಳನ್ನು ಪಡ್ಕೊಳ್ತೇವೆ. ಈ ಒಂದು ಸಭೆಗೆ ಅವರ ಎಲ್ಲ ತುಂಬ ಕಾರ್ಯಗಳ ಒಂದು ಒತ್ತಡದಲ್ಲಿಯೂ ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೊಡ್ತಾ ಇದ್ದೀನಿ. ಮಾನ್ಯ ಶಾಸಕರು ಸಾಹೇಬರಿಗೆ ಹೂಗುಚ್ಛ ಜಿಲ್ಲೆಗೆ ಬಂದಿರೋ ಹೊಸ ಜಿಲ್ಲೆಗೆ ಬಂದಿದ್ದಕ್ಕೆ ನಮ್ಮ ಸಾಗರಕ್ಕೆ ನಮ್ಮ ಎಸ್.ಪಿ. ಸಾಹೇಬ್ರದ್ದು 3ನೇ ತಾರೀಕು ಸಾಗರದ ಅತ್ಯಂತ ದೊಡ್ಡ ಜಾತ್ರೆ ನಡೀತದೆ. ಈ ಜಾತ್ರೆ ಪ್ರಯುಕ್ತವಾಗಿ ಈಗಾಗಲೇ ನಾನು AC ಅವರು ಅವೆಲ್ಲ ಒಂದು ಸುತ್ತಿನ ಮೀಟಿಂಗನ್ನು ಮಾಡಿ ಇಲ್ಲಿ ಏನೇನಾಗಬೇಕು ಅನ್ನೋದಾಗಿ ಕೆಲವೊಂದು ಚಾಲನೆಗಳು ಮಾಡಿದ್ದೀವಿ. ಮೊನ್ನೆ DC ಸಾಹೇಬರು ಕರೆಸಿರೋದು ನಮ್ಮ ಈ ನಗರಸಭೆಯ ಇವತ್ತು ಆಡಳಿತಾಧಿಕಾರಿಗಳಾಗಿ ಅವರಿರೋದ್ರಿಂದ ಒಂದಿಷ್ಟು ಕಾಮಗಾರಿಗಳಿಗೆ, ಒಂದಿಷ್ಟು ಕೆಲಸಗಳಿಗೆ ಮತ್ತು ಪರ್ಮಿಷನ್ಗಳಿಗೆ ಎಲ್ಲ ಆದ್ಯತೆ ಕೊಡಬೇಕಾಗುತ್ತೆ. ಇನ್ನು SP ಸಾಹೇಬರು ಬಂದಿರೋದು ಭಾಳ ದೊಡ್ಡ ಜಾತ್ರೆ. ಸುಮಾರು ಮಿನಿಮಮ್ 10 ಲಕ್ಷ ಜನ ಬರುವ ನಿರೀಕ್ಷೆಯಲ್ಲಿ ಇದ್ದೀವಿ. 10 lakhs SP 25 ಲಕ್ಷ ಅದಂತರ ಬರೋ ಜನ ನಿರೀಕ್ಷೆಯಲ್ಲಿ ಇದ್ದೀವಿ. ಅಂದರೆ ಶಿರ್ಸಿ ಜಾತ್ರೆ ಬಿಟ್ಟರೆ ಸೆಕೆಂಡ್ ನಮ್ಮದೇ. ಶಿರ್ಸಿಯಲ್ಲೂ ಭಾಳ ಜನ ಬರ್ತಾರೆ. ಇದು ಸೆಕೆಂಡ್ ಸಾಗರದ ಜಾತ್ರೆ. ಸುಮಾರು 25 ಲಕ್ಷ ಜನ ಅಂತ ಮಾರಿಕಂಬ ಜಾತ್ರೆ ಸಮಿತಿಯವರು ಹೇಳ್ತಾರೆ. ಭಾಳ ದೂರಿಯಾಗಿರುತ್ತೆ, ಭಾಳ ಜನ ಬರೋದ್ರಿಂದ ಹಿಂದಿನ ಸಾಲಕ್ಕಿಂತ ಈ ಸರಿ 3 ವರ್ಷ ಆದಮೇಲೆ ಮತ್ತೂ ಜಾಸ್ತಿ ಜನ ಬರ್ಬೋದು. ಇದರಿಂದ ಸ್ವಲ್ಪ ನಮಗೆ ಜಾತ್ರೆಯಲ್ಲಿ ಜನ ಜಾಸ್ತಿ ಇರೋದ್ರಿಂದ ರಕ್ಷಣೆ ಭಾಳ ಪ್ರಮುಖ. ಆದ್ದರಿಂದ ಅದಕ್ಕೋಸ್ಕರ SP ಸಾಹೇಬ್ರನ್ನೇ ಕರೆಸಿದ್ವಿ. ಈಗ ಏನು ಮಾಡಬೇಕಂತ ಈಗಾಗಲೇ ಒಂದು ಸುತ್ತಿನ ಮಾತುಕತೆ ನಾವು ಮೊನ್ನೆ ಹೊಸನಗರದಲ್ಲಿ ಮಾತಾಡಿದ್ದೀನಿ. ಇವತ್ತು ಬೆಳಗ್ಗೆನೂ ಈಗ ಮಾತಾಡ್ಕೊಂಡಿದ್ದೀವಿ. ಹಾಗಾಗಿ ಅದು ಭಾಳ ಪ್ರಮುಖವಾಗಿರುತ್ತೆ. SP ಅವರು ಇರ್ತಾರೆ, ತಾವು ಇರ್ತೀರಿ ಸರ್. ಯಾರಿಗಾರು ನಮ್ಮ ಅಡಿಷ್ನಲ್ SP ಅವ್ರನ್ನ ತಾವು 9 ದಿವಸನ ಹಾಕಬೇಕು. 9 days ಏನು ಕಾರ್ಯಕ್ರಮ ನಡೀತದೆ, 9 days ಒಬ್ಬರು ಅಡಿಷ್ನಲ್ SP ಅವರು, 3 ಜನ DSP ಅವರಿಗೆ ಇದ್ದಾರೆ. ಇನ್ನು 2 ತೀರ್ಥಹಳ್ಳಿ ಮತ್ತು ಅಧಿಕಾರಿ ಪುರದವ್ರನ್ನ ಕಳಿಸ್ಬಿಟ್ರೆ ಸಾಕು, ನಿಮ್ಮ ಇಲ್ಲಿಯ ಒಂದು ರಕ್ಷಣೆ. ಎರಡನೇದು, ಇದು ಸ್ವಲ್ಪ ನಮ್ಮ ಸಾಗರ ಸೆನ್ಸಿಟಿವ್ ಇದೆ, ಸ್ವಲ್ಪ ಕ್ಷೇತ್ರ ಇದೆ. ಅದರಿಂದ ಧಾರ್ಮಿಕ ಒಂದು ಕಾರ್ಯಕ್ರಮ ನಡೀತಾ ಇದೆ ಭಾಳ ದೊಡ್ಡ ಮಟ್ಟದಲ್ಲಿ. ಅದರಿಂದ ತಮ್ಮ ರಕ್ಷಣೆ ಕೊಡಲಿಕ್ಕೆ ನಾವು ಸಂಪೂರ್ಣ ಸಹಕಾರ ತಾವು ಕೊಡಬೇಕು ಒಂದು. ಮತ್ತು ಎರಡನೇದು, DC ಸಾಹೇಬರು ಏನಿದ್ದಾರೆ ಇವತ್ತು ಮಿಸ್ಟರ್ ಇಲ್ಲೇ ಇದ್ದಾರೆ ನಾಗಪ್ಪ ನೋಡಪ್ಪ, ಏನೇನಾಗಬೇಕನ್ನೋದು DC ಸಾಹೇಬ್ರ ಹತ್ರ ಕೂತು ಚರ್ಚೆ ಮಾಡಿದೆಯಾ. ಇಲ್ಲಿ ನನಗೆ ಯಾವುದೇ ಕೊರತೆ ಆಗೋದಂಥದ್ದು ಆಗಬಾರ್ದು. ಗೊತ್ತಾಯ್ತಾ? ನಿಮ್ಮ ಜವಾಬ್ದಾರಿ ಇರುತ್ತೆ. ನೀವು ಹುಡುಗಾಟಿಕೆ ಮಾಡೋಕ್ಕಾಗಲ್ಲ. ಇದೆ ಜಾತ್ರೆ, ಇದು ಸ್ವಲ್ಪ ಗಮನ ಹರಿಸಬೇಕು. ನಿಮ್ಮ ಅಧಿಕಾರಿಗಳಿಗೆ ನೀವು ಕೂತ್ಕೊಂಡು ಚರ್ಚೆ ಮಾಡಿ ಡೈಲಿ ಏನೇನಾಗಬೇಕು ಅಂತ ತೀರ್ಮಾನ ಮಾಡಬೇಕು. ಇದು ನೀವು ಕುತ್ಕೋಬೇಕು. ಗೊತ್ತಾಯ್ತಾ? DC ಸಾಹೇಬರು ಬರ್ತಾರೆ, ಅವ್ರು ಇದ್ದಾರೆ, ಅವ್ರು ಮಾಡಿಕೊಡ್ತಾರೆ. ನಿಮ್ಮ ಕೆಲಸ ಮೇಯ್ನ್ ಇರೋದೇ ಕಮಿಷನರ್. ನಿನಗೆ ಸಾತಾಗಿ AC ಅವರಿಗೆ ಕೊಟ್ಟಿದ್ದೀನಿ, ತಹಸೀಲ್ದಾರ್ ಇದ್ದಾರೆ. ಆಮೇಲೆ ನಾನು ಒಂದು 20 ಕಮಿಟಿ DC ಅವರು 20 ಕಮಿಟಿಯಲ್ಲಿ ಒಬ್ಬೊಬ್ಬ ಅಧಿಕಾರಿಗಳಿಗೆ ಕೊಡಬೇಕಂತ ಹೇಳಿದ್ದೀನಿ. ಎಲ್ಲ ಅಧಿಕಾರಿಗಳು ಕೊಟ್ಟಿದ್ದಾರೆ, ಈಗ ಲೀಸ್ಟ್ ಮಾಡಿದ್ದಾರೆ, ಯಾರ್ಯಾರಂತ ಹೇಳ್ತಾರೆ. ಮೇಯ್ನ್ 20 ಕಮಿಟಿಗೆ ಎಲ್ಲರೂ ಒಂದೊಂದು ಕಮಿಟಿಗೆ ನಾವು ವಹಿಸ್ಕೊಟ್ಟಿದ್ದೀವಿ. ಆ ಕಮಿಟಿಯವರು ಅಲ್ಲಿ ಜವಾಬ್ದಾರಿ ಹೊತ್ಕೊಂಡು ನೋಡ್ಕೊಳ್ಬೇಕು. ಖರ್ಚು ವೆಚ್ಚದ್ದು ಸಹ ನೋಡಬೇಕಂತ ಸಹ ನಾವು ಹೇಳಿದ್ದೀವಿ. ನಮ್ಮ ಮಾರಿಕಂಬ ಜಾತ್ರೆ ಸಮಿತಿಯರ ಜೊತೆಗೆ ಅವ್ರ ಜೊತೆಗೆ ಒಂದು ಕಮಿಟಿ, 20 ಕಮಿಟಿ ಇದೆ. ಒಂದು ಕಮಿಟಿ 20 ಜನ ಇದ್ದಾರೆ. ಆ 20 ಜನರಿಗೂ ಆದ್ಯತೆ ಕೊಟ್ಟಿದ್ದೀವಿ. ಅದರಲ್ಲಿ ಒಬ್ಬರು ಅಧಿಕಾರಿ ಇದ್ದರೆ ಒಳ್ಳೆಯದಾಗೋದ್ರಲ್ಲಿ ಕೊಟ್ಟಿದ್ದೀವಿ. ಅದಕ್ಕೆ ವ್ಯವಸ್ಥೆ ಮಾಡಿದ್ರು. ಮತ್ತು AC ತಹಸೀಲ್ದಾರ್ ಅವರು ಸಪ್ರೇಟ್ ಇರ್ತಾರೆ, ಅವ್ರ ಕಮಿಟಿಯಲ್ಲಿ ಇರೋಲ್ಲ. ಮೇಯ್ನ್ ಜಾತ್ರೆ ಇದರಲ್ಲೇ ಅವ್ರಿಬ್ಬರದ್ದು ನೋಡ್ಕೊಳ್ಳೋ ಜವಾಬ್ದಾರಿ ಇರುತ್ತೆ. SP ಸಾಹೇಬರು ಇರ್ತಾರೆ. ಇಷ್ಟ ಆಗಬೇಕಾಗಿದೆ. ಅಧಿಕಾರಿಗಳು ಅಷ್ಟೇ, ದಯವಿಟ್ಟು 9 ದಿವಸ
ತಾವು ಯಾರು ರಜೆ ಹಾಕಂಗಿಲ್ಲ. ದಯವಿಟ್ಟು ಇದು ಭಾಳ ಬೇಕಾಗಿರುವಂಥದ್ದು. ಇವತ್ತೇ ಹೇಳ್ಬಿಡಿ, ಯತೀಶ್ವರೇ ಹೇಳ್ಬಿಡಿ, 9 ದಿವಸ ಅವ್ರಿಗೆ ಅಧಿಕಾರ ಏನು ಕೊಟ್ಟಿರ್ತೀವೋ ಅಷ್ಟು ಅವ್ರು ಮಾಡಕ್ಕೆ ಹೇಳ್ಬೇಕು ಸರ್. ಯಾರು ರಜೆ ಹಾಕಂಗಿಲ್ಲ. ಅವರು ಇಷ್ಟು ಜನ 20 ಕಮಿಟಿಯಲ್ಲಿರೋರು ಒಬ್ಬರು ರಜೆ ಹಾಕಂಗಿಲ್ಲ. ಹುಷಾರಿಲ್ಲ ಇನ್ನೊಂದು ಅಂತ ಏನು ಕತೆ ಹೇಳುವಂಥ ಪ್ರಶ್ನೆ ಇಲ್ಲ. 9 ಡೇಸ್ ತಮ್ಮ ಡ್ಯೂಟಿ ಮಾಡಿ ಆನಂತರ ನಿಮಗೆ ಬೇಕಾದ ರಜೆ ಕೇಳಿದ್ರೆ ಕೇಳ್ಕೋಬೋದು ಆಮೇಲೆ ಅಲ್ವಾ. ಇದು ಭಾಳ ಪ್ರಮುಖವಾಗಿದ್ದು. ಇಷ್ಟು ನನಗೆ ಆಗಕ್ಕೆ ಬಂದು ಆಮೇಲೆ ಕೆಲವು ರಸ್ತೆದಲ್ಲಿ ಏನು ಹೋಗ್ದಂಗೆ ಇನ್ನೇನಾದ್ರು ಆಗಬೇಕಾಗಿದೆಯಾ? ಹಾಂ, ಶಾಸಕರ ಅಧ್ಯಕ್ಷತೆಯಲ್ಲಿ ಈ ಸಭೆಯಲ್ಲಿ ಎಲ್ಲ ಸ್ಪಷ್ಟವಾಗಿ ನಿರ್ದೇಶನಗಳನ್ನು ಎಲ್ಲ ಇಲಾಖೆಗೆ ಕೊಡಲಾಗಿದೆ. ಉದ್ದೇಶ ಏನಂತ ಹೇಳಿದ್ರೆ ಬರ್ತಕ್ಕಂಥ ಎಲ್ಲ ಭಕ್ತರಿಗೆ ಸರಾಗವಾಗಿ ದರ್ಶನ ಆಗಬೇಕು, ಯಾವುದೇ ರೀತಿ ನುಗ್ಗುಲಾಗೋದು ಆನಂತರ ಗೊಂದಲಗಳಾಗಿರೋದು, ಅದರೊಟ್ಟಿಗೆ ತುಂಬ ಸ್ವಚ್ಛತೆಯಿಂದ ನಾವು ಕಾಪಾಡಿಕೊಳ್ಳುವಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ. ಅದನ್ನು ನಮ್ಮ ಮುನ್ಸಿಪಾಲ್ಟಿಯಿಂದ ಹಿಡ್ಕೊಂಡು ನಾಗರಿಕರು ಆನಂತರ ಬರ್ತಕ್ಕಂಥ ಭಕ್ತಾದಿಗಳಿಗೂ ಕೂಡ ಅದರಲ್ಲಿ ಪಾತ್ರ ಇರಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಯಾಕೆಂತ ಹೇಳಿದ್ರೆ ಈಗ ನಡೀತಕ್ಕಂಥ ಒಂದು ಜಾತ್ರಾ ಸಮಾವೇಶದ ನಂತರ ಒಂದು ದೊಡ್ಡ ಕಸದ ಒಂದು ಇದು ಪೈಲಪ್ ಆಗುವಂಥ ಸನ್ನಿವೇಶ ಆಗ್ಬಾರ್ದು. ಆನಂತರ ನಮ್ಮ ಮುನ್ಸಿಪಾಲ್ಟಿಯಿಂದಲೂ ಕೂಡ ಅವತ್ತಿನ ಕಸವನ್ನು ವಿಲೇವಾರಿ ಮಾಡೋದಕ್ಕೆ ಸೂಕ್ತ ಕ್ರಮಗಳನ್ನು ನಾವು ಅವತ್ತಿಗೆ ತಗೊಳ್ಳೋದು. ಯಾಕೆಂತೇಳಿದ್ರೆ ನೀವು ಹೇಳಿದಿರಿ ಬೆಳಿಗ್ಗೆ 7 ಗಂಟೆಗೆ ಅಂತ ಹೇಳಿದರೆ ಎಲ್ಲ ರೆಡಿ ಇರ್ತದೆ ಅಂತ ಹೇಳಿ, ಅದನ್ನು ಯಾವುದೇ ರೀತಿ ಬದಲಾಗದಿರೋ ಥರ ನೋಡ್ಕೊಳ್ಬೇಕು. ಆಮೇಲೆ ಹೆಚ್ಚಿಗೆ ನಿಮಗೆ ಮ್ಯಾನ್ ಪವರ್ ಬೇಕಾದರೆ, ಯಾಕೆಂದರೆ ಆ ಫ್ಲೆಕ್ಸಿಬಿಲಿಟಿ ಇದೆ, ಸಮಿತಿಯವರು ಕೂಡ ನಿಮ್ಗೆ ಕೋಆಪ್ರೇಟ್ ಮಾಡ್ತಾರೆ. ಫ್ಲೆಕ್ಸಿಬಿಲಿಟಿ ಇರೋದ್ರಿಂದ ಎಷ್ಟು ಅಗತ್ಯ ಇದೆಯೋ ಅಷ್ಟು ಎಲ್ಲ ಮ್ಯಾನ್ ಪವರ್ನ ತೆಗೆದುಕೊಂಡು ಕ್ಲೀನ್ಲಿನೆಸ್ನ ನೀಟಾಗಿ ಮೇಂಟೈನ್ ಮಾಡಬೇಕು. ಅದಾದ ನಂತರ ಆರೋಗ್ಯದ ಕಾಳಜಿಯನ್ನು ವಹಿಸೋದಕ್ಕೆ ತುರ್ತು ಸಂದರ್ಭಗಳು ಏನಾದರೂ ಬಂದಂಥ ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ ಕೊಡೋವಂಥದ್ದಾಗ್ಬೋದು. ಆನಂತರ ಸನ್ಮಾನ್ಯ ಶಾಸಕರು ಹೇಳಿದಾಗೆ ನಮ್ಮ ಕ್ಲಿನಿಕ್ನ ಕೆಲವು ಪೋಸ್ಟ್ಗಳನ್ನು ಅಲ್ಲಿ ಮಾಡೋದ್ರಿಂದ ಯಾವುದೇ ರೀತಿ ತೊಂದರೆಗಳು ಆಗೋದಿಲ್ಲ. ಯಾಕೆಂತ ಹೇಳಿದ್ರೆ ಮಹಿಳೆಯರು, ಮಕ್ಕಳು, ವಯಸ್ಸಾದವರು ಇವರೆಲ್ಲ ಬರೋದರಿಂದ ಸ್ವಲ್ಪ ನಾವು ಅವ್ರಿಗೂ ಕೂಡ ಸಹಕಾರವನ್ನು ನೀಡಬೇಕಾಗುತ್ತೆ. ಆನಂತರ ನಾವು ಡಿಸ್ಕಸ್ ಮಾಡುವಂಥ ಸಂದರ್ಭದಲ್ಲಿ ಯೋಚನೆ ಮಾಡಿದಾಗೆ ವಯಸ್ಸಾದವರಿಗೆ, ಆನಂತರ ಸ್ವಲ್ಪ ನಡೆಯೋದಕ್ಕೆ ಕಷ್ಟ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಸಾಧ್ಯ ಆದರೆ ಒಂದು ವೀಲ್ ಚೇರ್ ಕೂಡ ವ್ಯವಸ್ಥೆ ಎಲ್ಲ ಮಾಡಿಕೊಂಡು ದರ್ಶನ ಆಗೋದಕ್ಕೆ ಅನುಕೂಲತೆಗಳನ್ನು ಕಲ್ಪಿಸ್ಕೊಳ್ಬೇಕು. ಸೊ ನಿರಂತರವಾಗಿ ನನ್ನ ಪ್ರತಿನಿಧಿಯಾಗಿ ಇಲ್ಲಿ AC ಅವರು ಇರ್ತಾರೆ, ಬಟ್ ರಿಪೀಟೆಡ್ಲಿ ಐ ವಿಲ್ ಆಲ್ಸೋ ಕನ್ಸರ್ನ್. ಈಗ ನಮ್ಮ ಜಾತ್ರೆ ಮುಗಿಯುವಂಥ ಸಂದರ್ಭದಲ್ಲಿ ರಿಪೀಟೆಡ್ ಆಗಿ ಬಂದು ನಾವು ಕೂಡ ಅದರದ್ದು ಎಲ್ಲ ಉಸ್ತುವಾರಿಯನ್ನು ನೋಡ್ಕೊಳ್ತೀನಿ. ಯಾವುದೇ ರೀತಿ ಗೊಂದಲಗಳಾಗೋದು ಬೇಡ. ಸಮಿತಿ ಮತ್ತು ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಎಲ್ಲರೂ ಒಟ್ಟಿಗೆ ಸೇರಿ ಇದನ್ನು ಒಂದು ಯಾವುದೇ ರೀತಿ ಗೊಂದಲಗಳಿಲ್ಲದೆ ಸೂಕ್ತವಾಗಿ ಕೆಲಸಗಳನ್ನು ಮಾಡಿ ಮುಗಿಸೋಣ ಅಂತ ನಾನು ಹೇಳ್ತೀನಿ. ಸರ್, ನನ್ನ ಕ್ಷೇತ್ರದಲ್ಲಿ OC ಮತ್ತು ಗಾಂಜಾ, ಇಸ್ಪೇಟ್ ಇವು 3 ನಮಗೆ ಅಲರ್ಜಿ ಇದೆ ಸರ್. ತಾವು ಹೊಸದಾಗಿ ಬಂದಿದ್ದರೆ SP ಅವರು ಭಾಳ ಗಟ್ಟಿಗಿದ್ದಾರೆ. ಅವರು ನೀವಿಬ್ಬರು ಸೇರಿ OC ದಂಧೆ ಆಡೋರು ಭಾಳ ಜನ ಇಲ್ಲಿ ಕಣ್ಮರ್ಕ ಆಡ್ತಾಯಿದ್ದಾರೆ. ಈ ಪುಲ್ಲಯ್ಯನ ಹತ್ರ ಆಗಲ್ಲ. ಪುಲ್ಲಯ್ಯವರು ಹೇಳ್ತಾರೆ, ಎಷ್ಟು ಹೇಳಿದ್ರು ಆಗ್ತಾಯಿಲ್ಲ. ಪುಲ್ಲಯ್ಯವ್ರ ಹತ್ರ ಆಗಲ್ಲ. SP ಸಾಹೇಬರು ನೀವು ಬಂದಿದ್ದೀರಿ. ನನಗೆ OC ಮತ್ತು ಈ ಗಾಂಜಾ ಈ ತಾಲೂಕಲ್ಲಿ ಯಾವ ಕಾರಣಕ್ಕೂ ಇದಾಗಬಾರ್ದು. ನೀವು ಒಂದು ಸರಿ ಮಾಡಿ ಅವ್ರ ಹತ್ರ ಮಾತಾಡಿಬಿಟ್ಟು, ಮತ್ತು ಇಸ್ಪೇಟು ನಗರ ಇರ್ಬೋದು ಅಥವಾ ರೂರಲ್ಲಿ ಈ ನಮ್ಮ ಎಲ್ಲೇ ನನ್ನ ಗಮನಕ್ಕೆ ಬಂದಿದ್ದೆಲ್ಲ ಸೀಲ್ ಮಾಡಿಸಿದ್ದೀನಿ. ಈ ಎಲ್ಲೇ ಆಡಿದ್ರು ಸಹ ದಯವಿಟ್ಟು 3 ಒಂದಿಷ್ಟು ನಮಗೆ ಬಂದ್ ಮಾಡಿಸ್ಕೊಟ್ಬಿಟ್ರೆ ಸಾಕು. ಮತ್ತೇನು ಕೇಳೋದಿಲ್ಲ. ಭಾಳ ಒಂದಿಷ್ಟು ಜನ ಇಲ್ಲ, ನನಗೆ ಕಂಪ್ಲೇಂಟ್ ಬಂದಿದೆ, ಎಲ್ಲೆಲ್ಲಿದೆ ನನಗೆ ಗೊತ್ತಿಲ್ಲ. ಯಾವುದೋ ಹೋಟ್ಲುಗಳಲ್ಲೆಲ್ಲ 20-25 ಜನ ಸೇರ್ಕೊಂಡು ಬಿಡಿ ಸೇಯ್ತಾರೆ ಅಂತಂದರೆ ಅದೇನೋ ಇರ್ಬೋದೇನೋ ಗೊತ್ತು, ವಾಸನೆ ಬಂದಿದೆ ಅಂತ ಹೇಳ್ತಾರೆ. ಅದನ್ನು ಸಾಹೇಬ್ರಿಗೆ ಹೇಳಿದೆ, ನಮ್ಮ SP ಸಾಹೇಬರಿಗೆ. ಒಂದು ಸರಿ ಇಲ್ಲಿ ಒಂದು ಕ್ರೈಮ್ನಲ್ಲಿ 2 ಜನ ಚೇಂಜ್ ಮಾಡಿ ಸರ್. ಅವ್ರನ್ನೆಲ್ಲ ಚೇಂಜ್ ಮಾಡಿ, ಅವರೆಲ್ಲ ಮಂತ್ಲಿ ತೊಗೊಳ್ತಾರೆ ಅನ್ನೋದು ಬಂದುಬಿಟ್ಟಿದ್ದಾರೆ, ಇಟ್ಕೊಂಡ್ಬಿಟ್ಟಿದ್ದಾರೆ. ಅದರಿಂದ ಅವ್ರು ಮಾಡಲ್ಲ, ಅವ್ರು ಪರವಾಗಿ ನಿಂತ್ಕೊಂಡಿದ್ದಾರೆ ಅಂತೇಳಿ ಸುಮಾರು ಜನ ಏನಾಗಿದೆ ಈ ಗೊಂದಲ ಸೃಷ್ಟಿ ಮಾಡ್ತಾರೆ. ಇದೆಲ್ಲ OC ಬಿಡೋ ಒಂದು ಗಾಂಜಾ ಕುಡಿದು ಅಲ್ಲಿ ಇಲ್ಲಿ ಗಲಾಟೆ ಮಾಡಿ ಏನಾರು ಅದಕ್ಕೆ ಬಿಟ್ಟರೆ ನಮಗೆ ಸಮಸ್ಯೆ ಜಾಸ್ತಿ ಬರುತ್ತೆ. ಇದಿಷ್ಟು ತಾವು ಒಂಚೂರು ಹೊಸಬರಾಗಿ ಬಂದಿದ್ದೀರಿ. ಒಂದು ಸರಿ ಬಂದು ಒಂದಿಷ್ಟೇ ಚಾರ್ಜ್ ಮಾಡಿದರೆ, ಅದು ಏನಿದೆ ಮಾಡಿದರೆ ನಮ್ಮಲ್ಲಿ ಆ ದಂಧೆ ನಡೆಯಲ್ಲ ಅನ್ನೋ ಅನಿಸ್ತದೆ. ಎಲ್ಲ ಸಾಗರದ ಸಾರ್ವಜನಿಕರಿಗೆ ಹಾಗೂ ನಮ್ಮ ಮಾರಿಕಾಂಬಾ ಟೆಂಪಲ್ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಇಲ್ಲಿನ ಮಾನ್ಯ ಶಾಸಕರಿಗೆ
ನಾನು ಮೊದಲನೇದಾಗಿ ಅಭಿನಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಷ್ಟು ಸಮರ್ಪಕವಾಗಿ ಇದು ನನಗೆ ತಿಳಿದಿರೋ ಹಾಗೆ ಇದು 3ನೇ ಮೀಟಿಂಗ್. ಇದು ಆಲ್ರೆಡಿ ದಿಸ್ ಇಸ್ ದ 3rd ಮೀಟಿಂಗ್ ಇನ್ ದಿಸ್ ಮಂತ್. ಸೊ ಎಲ್ಲ ಸಮಿತಿಯವರೆಗೂ ಆಲ್ರೆಡಿ ನಾಮನಿರ್ದೇಶನ ಆಗಿ, ಆಮೇಲೆ ಟೆಂಪಲ್ ಟ್ರಸ್ಟ್ ಅವರು ಎಲ್ಲ ಕಂಟಿನ್ಯೂಸ್ ಆಗಿ ನಮ್ಮ ಶಾಸಕರು ಇದ್ರ ಬಗ್ಗೆ ಮೀಟಿಂಗ್ ಮಾಡಿ, ನಮ್ಮ AC ಆಮೇಲೆ ನಮ್ಮ CMC ಕಮಿಷನರ್ ಅವರು ಸ್ಪೆಷಲ್ ಆಗಿ ಇಂಟ್ರೆಸ್ಟ್ ತೊಗೊಂಡು ಎಲ್ಲ ಒಂದು ಸೂಚನೆಗಳನ್ನು ನೀಡಿದ್ದಾರೆ. ಇದರಲ್ಲಿ ಪೊಲೀಸ್ಗೆ ಸಂಬಂಧಪಟ್ಟಂತೆ ನಾನು ಒಂದು 5 ವಿಚಾರವನ್ನು ಆಲ್ರೆಡಿ ಡಿಸ್ಕಷನ್ ಆಗಿದೆ. ಅದರ ಜೊತೆಗೆ ನಾನು ಜಸ್ಟ್ ಬ್ರೀಫಾಗಿ ಅದ್ರ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಟ್ರಾಫಿಕ್ ರೆಗ್ಯುಲೇಷನ್. ಇದೇ ನಮಗೆ ಬಿಗ್ಗೆಸ್ಟ್ ಚಾಲೆಂಜ್ ಅಂತ ಅನಿಸುತ್ತೆ. ಯಾಕಂದರೆ ಆಲ್ಮೋಸ್ಟ್ 25 lakhs ಫುಟ್ಫಾಲ್ ಆಗುತ್ತೆ ಒಂದು ಮಂತ್ ಡ್ಯೂರೇಷನಲ್ಲಿ, ಆ್ಯಂಡ್ 1 day ಡ್ಯೂರೇಷನಲ್ಲೇ ವಿ ವಿಲ್ ಹ್ಯಾವ್ ಅರೌಂಡ್ 1 to 2 lakhs ಈಸಿ ಫುಟ್ಫಾಲ್ ಇರುತ್ತೆ ಅವತ್ತು. ಆ ಟೈಮಲ್ಲಿ ನಾವು ಯಾವ ರೀತಿ ಟ್ರಾಫಿಕ್ ರೆಗ್ಯುಲೇಷನ್ ಮಾಡ್ಕೋಬೇಕು ಅಂತ ಆಲ್ರೆಡಿ ಪ್ಲಾನಿಂಗ್ ಮಾಡ್ಕೊಂಡಿದ್ದೀವಿ. ಡೈವರ್ಷನ್ ಎಲ್ಲಿ ಕೊಡಬೇಕು ಅದನ್ನೆಲ್ಲ ಮುಂಚಿತವಾಗಲೇ ನಾವು ನಮ್ಮ ಆಟೋ ಅಸೋಸಿಯೇಷನ್ನು, ಲಾರಿ ಅಸೋಸಿಯೇಷನ್ನು, ಆಮೇಲೆ ಟ್ಯಾಕ್ಸಿ ಅಸೋಸಿಯೇಷನ್ನು ಇವ್ರ ಜೊತೆ ಎಲ್ಲ ನಾವು ಮೀಟಿಂಗ್ ಮಾಡಿಕೊಂಡು RTO ಸಮೇತವಾಗಿ ನಾವು ಎಲ್ಲೆಲ್ಲಿ ಏನೇನು ಪಾರ್ಕಿಂಗ್ ಮಾಡಬೇಕು, ಯಾವ ರೀತಿ ಮೂವ್ಮೆಂಟನ್ನು ನೋಡ್ಕೋಬೇಕು ಅನ್ನೋದನ್ನು ಪ್ಲ್ಯಾನ್ ಮಾಡ್ಕೊತೀವಿ. 2ನೇ ವಿಚಾರ ಬಂದ್ಬಿಟ್ಟು ಈ ಪಾರ್ಕಿಂಗ್ದು ನಿಮಗೆಲ್ಲ ಆಲ್ರೆಡಿ ಹೇಳಿರೋ ಹಾಗೆ ಎಲ್ಲೆಲ್ಲಿಂದ ಅಪ್ರೋಚ್ ಏರಿಯಾಸ್ ಇದೆ ಅಲ್ಲಲ್ಲೇ ನಾವು ದೂರದಲ್ಲೇ ನಡ್ಕೊಂಡು ಹೋದ್ರೂ ಪರವಾಗಿಲ್ಲ. ಇದು ಒಂದು ಜಾತ್ರೆ ಆಗಿರೋದ್ರಿಂದ ಮಕ್ಕಳಿಗೂ ಒಂದು ಒಳ್ಳೆ ಅನುಭವ ಆಗುತ್ತೆ, ಜನರಿಗೂ ಒಂದು ಒಳ್ಳೆ ಅನುಭವ ಆಗುತ್ತೆ ಅಂತ ಆ ನಿಟ್ಟಿನಲ್ಲಿ ಯಾಕಂದರೆ ಪ್ಲಾನಿಂಗ್ ಅದೇ ಥರ ಮಾಡಿದ್ದಾರೆ. ಎಲ್ಲ ಕಡೆಗೂ ಸ್ಟಾಲ್ಸ್ ಹಾಕ್ಕೊಂಡು ಅಮ್ಯೂಸ್ಮೆಂಟ್ ಪಾರ್ಕ್ ಇಟ್ಕೊಂಡು ಒಂದು ಇಟ್ ವಿಲ್ ಬಿ ಅ ವೆರಿ ಫ್ಯಾಮಿಲಿ ಅಟ್ಮಾಸ್ಫಿಯರ್ ಚೆನ್ನಾಗಿರುತ್ತೆ ಅಂತ ಹೇಳಿ ನಾವು ಆಚೆನೇ ಪಾರ್ಕಿಂಗ್ ಮಾಡಿಸಿ ಅಲ್ಲಿಂದ ನಡ್ಕೊಂಡು ಹೋಗೋ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ. 2 wheeler 4 wheeler ಪಾರ್ಕಿಂಗು, ಆಮೇಲೆ ನಮ್ಮ ಸಪೋಸ್ ಯಾರು ಟ್ರ್ಯಾಕ್ಸಲ್ಲಿ ಮತ್ತು ಬಸ್ಸಲ್ಲಿ ಟ್ರ್ಯಾಕ್ಟ್ರಲ್ಲಿ ಬರ್ತಾರೆ ಅಂದರೆ ಅವ್ರಿಗೂ ಒಂದು ಬೇರೆ ಕಡೆ ಪಾರ್ಕಿಂಗ್ ಮಾಡೋದಕ್ಕೆ ಆಲ್ರೆಡಿ ನಾವು ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಜಾಗವನ್ನು ನಮ್ಮ ಟೆಂಪಲ್ ಕಮಿಟಿಯವ್ರ ಜೊತೆ ನಾವು ಹೋಗಿ ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋ ವ್ಯವಸ್ಥೆ ಮಾಡ್ತೀವಿ. 3ನೇ ವಿಚಾರ ಬಂದ್ಬಿಟ್ಟು ಈ ಒಂದು ಪರ್ಸನಲ್ ರಿಕ್ವೆಸ್ಟು ನಮ್ಮ ಟೆಂಪಲ್ ಕಮಿಟಿಯವರು ರಥದ PWD ಸರ್ಟಿಫಿಕೇಷನ್ ಮಾಡಿಸ್ಕೊಳ್ಳಿದ್ದೀವಿ. ಯಾಕಂದರೆ ಆ ಗಾಲಿಯಿಂದ ಹಿಡಿದು ಆಮೇಲೆ ಅದರಲ್ಲಿ ಸ್ಕ್ರೂಸಿಂದ ಹಿಡಿದು ಅದೆಲ್ಲ ನೀವು ಮಾಡಿರ್ತೀರ, ಅದೆಲ್ಲ ಇವ್ರು ಆಲ್ ಥರೋ ಹೇಳೋದು ನನ್ನ ಕರ್ತವ್ಯ, ನಾನು ಹೇಳ್ತಾ ಇದ್ದೀನಿ ಅಷ್ಟೇ, ಬೇರೆ ಏನಿಲ್ಲ. ಎಲ್ಲಾದರೂ ಕಳೆದೋದ್ರೆ ಅವಾಗ ನಮ್ಮ PA ಸಿಸ್ಟಮ್ ಮುಖಾಂತರ ನಾವು ಅದನ್ನು ಆ್ಯಕ್ಟಿವೇಟ್ ಮಾಡ್ಕೋಬೋದು. ಸೊ ಅದೊಂದನ್ನು ನಾವು ಕೋಆರ್ಡಿನೇಟ್ ವಿತ್ ಕಮಿಷನರ್ ಹತ್ರ ಮಾತಾಡ್ಕೊಂಡು ಮಾಡ್ತೀವಿ. ತೊಗೊಳ್ಳಿ ಸರ್. ಎಸ್, ಸಹಾಯವಾಣಿ ಜೊತೆಗೆ ಏನೇ ಇದ್ರೂ ಇಮಿಡಿಯೇಟಾಗಿ ಕನ್ವೆ ಮಾಡ್ಬೋದು ಅಂತ. PA ಸಿಸ್ಟಮ್ ನೀವು ಹೇಳ್ದಂಗೆ ಎಲ್ಲ ಕಡೆಗೂ ಅನೌನ್ಸ್ಮೆಂಟ್ ಆಗಬೇಕು ಒಂದೇ ಸರ್ತಿ ಹೇಳಿದ್ರೆ ಅಂತ. ಸೊ ಅದನ್ನೊಂದು ಮಾಡೋಣ ಅಂತ. ಇದ್ರ ಜೊತೆಗೆ ನಮ್ಮ ಚೈನ್ ಸ್ನ್ಯಾಚಿಂಗು, ಪಿಕ್ ಪಾಕೆಟಿಂಗು, ಅಟೆನ್ಷನ್ ಡೈವರ್ಷನ್ ಈ 3 ಈ ಜಾತ್ರೆ ಭಾಗಗಳಲ್ಲಿ ನಡೆಯೋದು ಹೆಚ್ಚು. ಅದಕ್ಕೆ ನಾವು ಯಾರ್ಯಾರು ನಮ್ಮ ಹಳೆ ಒಫೆಂಡರ್ಸ್ ಇದ್ದಾರೆ ಅವ್ರದ್ದೆಲ್ಲ ಒಂದು ಫೋಟೋಗಳನ್ನ ತೆಗೆದು ಒಂದು ದೊಡ್ಡ ಹೋರ್ಡಿಂಗ್ ಮಾಡಿ ಹಾಕ್ಸ್ಬಿಡ್ತೀವಿ ಇಂಥ ಜಾಗಗಳಲ್ಲಿ. ಸೊ ದಟ್ ಜನರಿಗೆ ಅದನ್ನು ನೋಡಿದ ತಕ್ಷಣ ಒಂದು ಸ್ವಲ್ಪ ಗೊತ್ತಾಗುತ್ತೆ, ಈ ಥರ ಬರ್ತಾ ಇದ್ದಾರೆ ನೋಡಿ, ನೀವು ಎಚ್ಚರಿಕೆಯಿಂದ ಇರಿ ಅಂತ. ಸೊ ಅದನ್ನು ಒಂದು 4-5 ಕಡೆ ನಾನು ವಿತ್ ಯುವರ್ ಕೋಆರ್ಡಿನೇಷನ್ ವಿ ವಿಲ್ ಗೆಟ್ ಇಟ್ ಅಂತ ನಾಗಪುರ. ಸೊ ಇಷ್ಟರ ಜೊತೆಗೆ ನಮ್ಮ ಮನೆ ಶಾಸಕರು ಏನು ಒಂದು ವಿಚಾರದ ಬಗ್ಗೆ ನಮಗೆ ತಿಳಿಸಿದ್ದಾರೆ ಅದರ ಬಗ್ಗೆ ಖಂಡಿತವಾಗಿ ನಿರ್ದಾಕ್ಷಿಣ್ಯವಾಗಿ ಕ್ರಮವಾಗುತ್ತೆ. ಈಗ ಏನು ನಿಮ್ಮದು OC ಆಗಿರ್ಬೋದು, ಗಾಂಜಾ ಆಗಿರ್ಬೋದು, ಆಮೇಲೆ ಗ್ಯಾಮ್ಲಿಂಗ್ ಆಗಿರ್ಬೋದು, ಇಷ್ಟು ವಿಚಾರವಾಗಿ ನಾವು ಆಲ್ರೆಡಿ ನಮ್ಮ ಇಡೀ ಜಿಲ್ಲೆಯಲ್ಲಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದೀವಿ. ಇಲ್ಲಿ ಸ್ಪೆಸಿಫಿಕ್ ಆಗಿ ನಾವು ASP ಅವರು ಸೇರಿ ಖಂಡಿತವಾಗಲೂ ಇದರಲ್ಲಿ ಗಡಿಪಾರ್ಗೂ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಯಾರ್ಯಾರು ಮೇನ್ ಇಂಪಾರ್ಟೆಂಟ್ ಇದ್ದಾರೆ, ಆಮೇಲೆ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಇದ್ದಾರೆ ಅವ್ರ ಮೇಲೆ ನಾವು ರೌಡಿ ಹಾಳೆಗಳನ್ನು ತೆಗೆದುಬಿಟ್ಟು ಅವ್ರ ಮೇಲೆ ನಾವು ನಿಗಾ ಇಡಿಸೋ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಕೇವಲ ಒಂದು ಆಮೇಲೆ ಇವಾಗ ನಾಟ್ ಜಸ್ಟ್ KP ಆ್ಯಕ್ಟ್, ನಾವು ಇವಾಗ ನಮ್ಮ BNS ಅಲ್ಲಿ ಒಂದು ಹೊಸ ಸೆಕ್ಷನ್ ಬಂದಿದೆ. ಆ ಸೆಕ್ಷನನ್ನು ನಾವು 112 ಅಂತ ಒಂದು ಸೆಕ್ಷನ್ ಇದೆ. ಆ ಸೆಕ್ಷನನ್ನು ಆರ್ಗನೈಸ್ಡ್ ಕ್ರೈಮ್ಗೆ ಇದರಲ್ಲಿ ಯೂಸ್ ಮಾಡಿ ಅವ್ರಿಗೆ ಸೆಷನ್ ಟ್ರಯಲ್, ಅವ್ರು ಟ್ರಯಲ್ಗೆ ಹೋಗ್ಬೇಕಂದ್ರೆ ಅವಾಗ ಶಿವಮೊಗ್ಗಕ್ಕೆ ಹೋಗಬೇಕು, ಒಂದು ಟ್ರಯಲ್ಗೆ ಅಟೆಂಡ್ ಮಾಡಬೇಕು ಅಂದರೆ ಶಿವಮೊಗ್ಗಕ್ಕೆ ಹೋಗಬೇಕು. ಆ ರೀತಿಯೂ ಒಂದು ಪ್ಲ್ಯಾನನ್ನು ಮಾಡಿಕೊಂಡು ನಾವು ಖಂಡಿತವಾಗ್ಲೂ ಸರ್ ನಮ್ಮ ಕಡೆಯಿಂದ, ನಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದ ಎಲ್ಲ ರೀತಿಯ ಒಂದು ಎಫರ್ಟ್ಸನ್ನು ಹಾಕ್ತೀವಿ ಅಂತ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು. ಅಷ್ಟೇ ಚೆನ್ನಾಗಿ ಮಾಡೋಣ, ತುಂಬ ಅದ್ಭುತವಾಗಿ ಮಾಡೋಣ. ಇವತ್ತು ಬಂದು ನಮ್ಮ ಸಭೆಯನ್ನು ಯಶಸ್ವಿಗೊಳಿಸಿದ ಮಾನ್ಯ DC ಸಾಹೇಬರಿಗೆ, ಮಾನ್ಯ SP ಸಾಹೇಬರಿಗೆ, ASP ಅವರಿಗೆ, AC ಅವರಿಗೆ, ನನ್ನೆಲ್ಲ ಅಧಿಕಾರಿಗಳು ಇಷ್ಟೇ ಲಾಸ್ಟ್ ಒಂದು ಸರಿ ಹೇಳ್ಬಿಡ್ತೀನಿ. ನಿಮ್ಮ ಕರ್ತವ್ಯ ಈ 9 ದಿವಸ ಈ ಒಂದು ದೇವಸ್ಥಾನದ ಕೆಲಸದಲ್ಲಿ ತಾಯಿಯ ಒಂದು ಆಶೀರ್ವಾದಕ್ಕೋಸ್ಕರ, ತಾಯಿ ಸೇವೆಗೋಸ್ಕರ, ನಿಮಗೂ ತಾಯಿ ಮಾರಿಕಾಂಬ ಒಳ್ಳೇದು ಮಾಡ್ತಾಳೆ. ಆಗ ಒಂದು ಒಳ್ಳೆಯ ಕೆಲಸ ಮಾಡೋಣ.
ಎಲ್ಲ ಪತ್ರಿಕೆಯರು ಇರ್ಬೋದು, ಪ್ರತಿಯೊಬ್ಬರು ಎಲ್ಲ ನಾಗರಿಕರು ಬರಬೇಕು. ಕೇವಲ ಆಡಳಿತ ನಡೆಸೋರು ಅಧಿಕಾರಿಗಳು ಮಾತ್ರ ಅಲ್ಲ, ಇಡೀ ನಗರದ ಎಲ್ಲರೂ ತಾಯಿ ಆಶೀರ್ವಾದ ಪಡೀತಾರೆ. ಎಲ್ಲರ ಸಹಕಾರದಿಂದ ಒಳ್ಳೆಯದಾದಂಥ ಒಂದು ಜಾತ್ರೆ ಮಾಡೋಣ, ಎಲ್ಲರೂ ಯಶಸ್ವಿಗೊಳಿಸಿ ಅಂತ ಹೇಳ್ತಾ ಈ ಸಭೆಗೆ ಬಂದಂಥ ಎಲ್ಲ ಅಧಿಕಾರಿಗಳಿಗೂ ಎಲ್ಲರಿಗೂ ನನ್ನ ನಮಸ್ಕಾರ ತಿಳಿಸ